ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ವಿಜ್ಞಾನ ಮತ್ತು ಮೌನ. ಸಾಮಾನ್ಯವಾಗಿ ಇವೆರಡೂ ಬೇರೆ ಬೇರೆ ದಾರಿಗಳು ಅಂತ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ವಿಜ್ಞಾನ ಅಂದ್ರೆ ಹೊರಗಿನ ಪ್ರಪಂಚ, ಪ್ರಯೋಗಗಳು, ವೀಕ್ಷಣೆ, ಇದರ ಮೂಲಕ ತಿಳಿಯೋದು. ಇನ್ನೊಂದು ಕಡೆ ಮೌನ, ಅದು ನಮ್ಮ ಒಳಗಿನ ಜಗತ್ತು, ಸ್ವಯಂ ಅರಿವು, ಒಂದು ಉನ್ನತ ಪ್ರಜ್ಞೆ ಜೊತೆಗಿನ ಸಂಪರ್ಕ ಅನ್ಬೋದಾ? ಹೌದು, ಖಂಡಿತವಾಗಿಯೂ. ವಿಜ್ಞಾನ ಹೊರಗಿನ ಸತ್ಯ ಹುಡುಕುತ್ತೆ ಅಂದ್ರೆ ಮೌನ ಒಳಗಿನ ಸತ್ಯವನ್ನ ತೋರಿಸುತ್ತೆ. ಸರಿ. ಎರಡೂ ಒಂದೇ ಕೆಲಸ ಮಾಡ್ತಿವೆ ಅಂದ್ರೆ ತಪ್ಪಾಗಲ್ಲ. ಸತ್ಯವನ್ನೇ ಹುಡುಕೋದು ಒಂದು ಹೊರಗೆ ಪ್ರಯೋಗ ಮಾಡಿದ್ರೆ, ಇನ್ನೊಂದು ಒಳಗೆ ಅನುಭವದ ಮೂಲಕ. ಆಹಾ. ಮನುಷ್ಯನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವೆರಡೂ ಬೇಕೇ ಬೇಕು ಅಂತ ನನ್ನ ಅನಿಸಿಕೆ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದಂದ್ರೆ ಈ ಮೌಲ್ಯಗಳಿದೆಯದ, ಪ್ರೀತಿ, ಶಾಂತಿ, ಸತ್ಯ, ಸರಳತೆ, ಈ ತರದ ಮೌಲ್ಯಗಳು, ಇವು ಹೇಗೆ ವಿಜ್ಞಾನ ಮತ್ತು ಮೌನ ಎರಡಕ್ಕೂ ಒಂದು ಸೇತುವೆ ತರ ಕೆಲಸ ಮಾಡ್ತವೆ? ಒಳ್ಳೆ ಪ್ರಶ್ನೆ. ಈಗ ನೋಡಿ, ವಿಜ್ಞಾನದಲ್ಲಿ ಸತ್ಯಸಂಧತೆ ಅಥವಾ ಇಂಟೆಗ್ರಿಟಿ ಅಂತ ಹೇಳ್ತೀವಲ್ಲ, ಅದು ಎಷ್ಟು ಮುಖ್ಯ. ಹೌದು, ತುಂಬಾ ಮುಖ್ಯ. ಅಂದ್ರೆ ಸಿಕ್ಕಿದ ಡೇಟಾವನ್ನ ಪ್ರಾಮಾಣಿಕವಾಗಿ ಹೇಳೋದು ಅಲ್ವಾ? ಅದೇ ರೀತಿ ಮೌನದಲ್ಲಿ ನಾವು ಬೆಳೆಸ್ಕೊಳ್ಳೋ ಸತ್ಯ ಅಂದ್ರೆ ನಮ್ಮ ಜೊತೆ ನಾವೇ ಪ್ರಾಮಾಣಿಕವಾಗಿರೋದು. ಸರಿ ಸರಿ. ಸೊ ಎರಡೂ ಕಡೆ ಸತ್ಯಕ್ಕೆ ಬದ್ಧತೆ ಬೇಕೇ ಬೇಕು. ಅದು ಹೊರಗಿನ ಗಮನ ಆಗಿರ್ಲಿ ಅಥವಾ ಒಳಗಿನ ಗಮನ ಆಗಿರ್ಲಿ. ಹಾಗೇನೆ ವಿಜ್ಞಾನಕ್ಕೆ ಕುತೂಹಲ ಬೇಕು, ಮೌನಕ್ಕೆ ಆ ಒಂದು ಶುದ್ಧತೆ, ಕರುಣೆ ಬೇಕು. ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್. ಹಾಗಾದ್ರೆ ಧ್ಯಾನವನ್ನ ಹೇಗೆ ನೋಡಬಹುದು ಈ ಒಂದು ಹಿನ್ನೆಲೆಯಲ್ಲಿ? ನೀವು ಹೇಳಿದ್ರಿ ಅದು ಒಳಗಿನ ಸತ್ಯವನ್ನ ತಿಳಿಯೋ ದಾರಿ ಅಂತ. ಖಂಡಿತ. ಧ್ಯಾನವನ್ನ ಒಂದ್ ರೀತಿ ನಮ್ಮ ಒಳಗಿನ ಪ್ರಯೋಗಾಲಯ ಅಂತ ಅನ್ಕೋಬಹುದು. ಓ, ಇಂಟ್ರೆಸ್ಟಿಂಗ್. ಹೌದು. ನಮ್ಮ ಮನಸ್ಸೇ ಲ್ಯಾಬ್. ನಮ್ಮ ಯೋಚನೆಗಳು, ಭಾವನೆಗಳು ಇದೆಯಲ್ಲ, ಅದೇ ಡೇಟಾ. ನಮ್ಮ ಆತ್ಮ ಅಂದ್ರೆ ನಮ್ಮ ಅರಿವು ಇದೆಯಲ್ಲ, ಅದೇ ವೀಕ್ಷಕ, ಅಬ್ಸರ್ವರ್. ಮತ್ತೆ ಮೌನ, ಆ ಮೌನವೇ ಈ ಪ್ರಯೋಗಕ್ಕೆ ಬೇಕಾದ ಒಂದು ಮೀಡಿಯಂ. ವಾವ್. ಈಗ ರಾಜಯೋಗ ಧ್ಯಾನ ಅಂತ ಇರುತ್ತೆ. ಅಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಿ ಆ ಪರಮ ಮೂಲದ ಜೊತೆ ಕನೆಕ್ಟ್ ಆಗೋ ಪ್ರಯತ್ನ ಮಾಡ್ತಾರೆ. ಇದು ಒಂದ್ ರೀತಿ ವಿಜ್ಞಾನಿ ಸತ್ಯವನ್ನ ಹುಡುಕಿದ ಹಾಗೆ, ಆದ್ರೆ ಲ್ಯಾಬ್ ನಮ್ಮೊಳಗೇ ಇದೆ. ಮನಸ್ಸೇ ಪ್ರಯೋಗಾಲಯ. ಇದು ಕೇಳಕ್ಕೆಷ್ಟು ಚೆನ್ನಾಗಿದೆ. ಈ ಒಳಗಿನ ಲ್ಯಾಬ್ನಲ್ಲಿ ನಾವು ಶಾಂತಿ ಮತ್ತೆ ಶಕ್ತಿ ಇದೆಯಲ್ಲ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಸಾಮಾನ್ಯವಾಗಿ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳಿವೆ ಅಲ್ವಾ? ಶಾಂತಿ ಅಂದ್ರೆ ಏನೋ ಸುಮ್ನಿರೋದು, ವೀಕ್ನೆಸ್. ಶಕ್ತಿ ಅಂದ್ರೆ ಅಗ್ರೆಷನ್, ಕಂಟ್ರೋಲ್, ಈ ತರ. ಹೌದು ಹೌದು, ಅದು ಸಾಮಾನ್ಯ ತಪ್ಪು ತಿಳುವಳಿಕೆ, ನಿಜ. ಆದ್ರೆ ಆಳವಾಗಿ ನೋಡ್ದಾಗ ಆಧ್ಯಾತ್ಮಿಕ ಸತ್ಯ ಬೇರೆನೇ ಹೇಳತ್ತೆ. ಓಕೆ. ನಿಜವಾದ ಶಾಂತಿ ಅಂದ್ರೆ ಅದು ಒಳಗಿನ ಸ್ಥಿರತೆ, ಸಮಚಿತ್ತತೆ. ಯಾವುದೇ ಪರಿಸ್ಥಿತಿ ಬರ್ಲಿ ಬ್ಯಾಲೆನ್ಸ್ ತಪ್ಪದೇ ಇರೋದು. ಇದು ವೀಕ್ನೆಸ್ ಅಲ್ವೇ ಅಲ್ಲ, ಇದೇ ದೊಡ್ಡ ಶಕ್ತಿ. ಸರಿ. ಹಾಗೇನೆ ನಿಜವಾದ ಶಕ್ತಿ ಅಂದ್ರೆ ಅದು ಸ್ವಯಂ ಪ್ರಭುತ್ವ, ಅಂದ್ರೆ ಸೆಲ್ಫ್ ಮಾಸ್ಟರಿ. ಸೆಲ್ಫ್ ಮಾಸ್ಟರಿ. ಹೌದು. ಧೈರ್ಯ, ದೃಢವಾಗಿ ನಿಲ್ಲೋದು, ಚಾಲೆಂಜ್ ಬಂದ್ರೆ ಎದುರಿಸೋ ಕೆಪಾಸಿಟಿ, ವಿವೇಚನೆಯಿಂದ ನಿರ್ಧಾರ ತಗೊಳ್ಳೋದು. ಇದು ಹೊರಗಿನವರ ಮೇಲೆ ಕಂಟ್ರೋಲ್ ಮಾಡೋದಲ್ಲ, ನಮ್ಮ ಮೇಲೆ ನಮಗೆ ಹಿಡಿತ ಇರೋದು. ಇದನ್ನ ನಾವು ದಿನನಿತ್ಯ ನೋಡ್ತೀವಲ್ಲ, ಆಫೀಸಲ್ಲಿ ಅಥವಾ ಬೇರೆ ಕಡೆ. ಕೆಲವರು ಸುಮ್ಮನಿದ್ರೆ ಅವ್ರನ್ನ ವೀಕ್ ಅನ್ಕೋತಾರೆ, ಜೋರ್ ಮಾಡಿದ್ರೆ ಪವರ್ಫುಲ್ ಅಂತಾರೆ. ಕರೆಕ್ಟ್. ಅದೇ ತಪ್ಪು ತಿಳುವಳಿಕೆ. ನಿಜವಾದ ಒಳಗಿನ ಶಕ್ತಿ ಇದೆಯಲ್ಲ, ಆ ಸ್ವಯಂ ಪ್ರಭುತ್ವ, ಅದು ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ. ಮೌನದಲ್ಲಿ ನಾವು ಎರಡನ್ನೂ, ಶಾಂತಿ ಮತ್ತೆ ಆಂತರಿಕ ಶಕ್ತಿಯನ್ನ ಒಟ್ಟಿಗೆ ಬೆಳೆಸಬಹುದು. ಹಾಗಾದ್ರೆ ಈ ವಿಜ್ಞಾನದ ಆಬ್ಜೆಕ್ಟಿವಿಟಿ ಮತ್ತೆ ಮೌನದ ಆಂತರಿಕ ಅನುಭವ, ಇವೆರಡನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ಇಂಟಿಗ್ರೇಟ್ ಮಾಡೋದು ಹೇಗೆ? ಇದು ಬರೀ ಥಿಯರಿನಾ ಅಥವಾ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಖಂಡಿತ ಪ್ರಾಕ್ಟಿಕಲ್ ಆಗಿ ಸಾಧ್ಯ. ಈಗ ನೋಡಿ, ವಿಜ್ಞಾನದ ಜೊತೆ ಮೌಲ್ಯಗಳನ್ನ ಸೇರಿಸಿದಾಗ ಏನಾಗುತ್ತೆ? ಅದು ಬರೀ ಟೆಕ್ನಾಲಜಿಯಾಗಿ ಉಳಿಯಲ್ಲ, ಅದು ಮಾನವೀಯತೆಗೆ ಉಪಯೋಗ ಆಗೋ ತರಹದ ಸುಸ್ಥಿರ ನಾವೀನ್ಯತೆ ಆಗುತ್ತೆ. ಓಕೆ. ಅದೇ ರೀತಿ ಮೌನದಿಂದ ಬರೋ ಒಂದು ಕ್ಲಾರಿಟಿ ಇದೆಯಲ್ಲ, ಒಳಗಿನ ಸ್ಪಷ್ಟತೆ, ಅದು ನಮ್ಮ ಡೈಲಿ ಡಿಸಿಷನ್ಸ್ನ ಚೆನ್ನಾಗಿ ತಗೊಳಕ್ ಹೆಲ್ಪ್ ಮಾಡುತ್ತೆ. ಹೌದು. ಧ್ಯಾನದಿಂದ ಸಿಗೋ ಆಂತರಿಕ ಸ್ಥಿರತೆ ನಮ್ಮ ಬುದ್ಧಿಗೆ ಸರಿಯಾದ ದಾರಿ ತೋರಿಸುತ್ತೆ. ಅದರಿಂದ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸಾಧ್ಯ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡೋಕೆ ಏನಾದರೂ ಸಿಂಪಲ್ ಸ್ಟೆಪ್ಸ್ ಇದೆಯಾ? ಖಂಡಿತ ಇದೆ. ತುಂಬಾ ಸಿಂಪಲ್ ಆಗಿ ಶುರು ಮಾಡಬಹುದು. ಉದಾಹರಣೆಗೆ, ದಿನ ಬೆಳಗ್ಗೆ ಒಂದು 5 ನಿಮಿಷ, ಜಸ್ಟ್ 5 ನಿಮಿಷ ಸುಮ್ಮನೆ ಕೂರೋದು, ಮೌನವಾಗಿ. 5 ನಿಮಿಷ. ಓಕೆ.
ಆಮೇಲೆ ನಮ್ಮ ಯೋಚನೆಗಳು ಬರುತ್ತಲ್ಲ ಅದನ್ನ ಒಬ್ಬ ವಿಜ್ಞಾನಿ ಥರ ಅಬ್ಸರ್ವ್ ಮಾಡೋದು, ಜಡ್ಜ್ ಮಾಡದೆ ಓ ಹೀಗೆ ಯೋಚನೆ ಬರ್ತಿದೆ ಅಂತ ಸುಮ್ನೆ ನೋಡೋದು. ಅಂದ್ರೆ ಡಿಸ್ಟೆನ್ಸ್ ಇಟ್ಕೊಂಡು ನೋಡೋದು. ಹೌದು, ಆ ನಿರ್ಲಿಪ್ತ ವೀಕ್ಷಣೆ ಅದು ಮೌನದಿಂದ ಬರುತ್ತೆ. ಇದು ಆತಂಕ, ಸ್ಟ್ರೆಸ್ ಕಡಿಮೆ ಮಾಡಕ್ಕೆ ಮೊದಲ ಹೆಜ್ಜೆ ಆಗ್ಬಹುದು. ಇದು ಸೈಂಟಿಫಿಕ್ ಅಬ್ಸರ್ವೇಷನ್ ಮತ್ತೆ ಮೈಂಡ್ಫುಲ್ನೆಸ್ ಎರಡೂ ಸೇರಿದ ಹಾಗೆ. ಇನ್ನೊಂದಂದ್ರೆ ನಮ್ಮ ದಿನನಿತ್ಯದ ಚಿಕ್ಕಪುಟ್ಟ ನಿರ್ಧಾರಗಳಲ್ಲಿ ನಮ್ಮ ಕೋರ್ ವ್ಯಾಲ್ಯೂಸ್ ಸತ್ಯ, ಶಾಂತಿ, ಕರುಣೆ ಇವೆಲ್ಲ ಪ್ರಜ್ಞಾಪೂರ್ವಕವಾಗಿ ಅಳವಡಿಸ್ಕೊಳ್ಳಕ್ಕೆ ಟ್ರೈ ಮಾಡೋದು. ಅದ್ಭುತ. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಅಂದ್ರೆ ವಿಜ್ಞಾನ ಮತ್ತು ಮೌನ ಇವು ಎದುರಾಳಿಗಳಲ್ಲ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ನಿಖರವಾಗಿ. ಇವೆರಡನ್ನೂ ಜೋಡಿಸೋ ಸೇತುವೆನೇ ಮೌಲ್ಯಗಳು. ಮತ್ತೆ ಧ್ಯಾನ ಅನ್ನೋದು ನಮ್ಮ ಒಳಗಿನ ಸತ್ಯಗಳನ್ನು ಹುಡುಕುವ ಒಂದು ಪರ್ಸನಲ್ ಲ್ಯಾಬ್. ಕರೆಕ್ಟ್. ಇದರ ಫಲಿತಾಂಶವೇ ನಿಜವಾದ ಆಂತರಿಕ ಶಾಂತಿ ಮತ್ತು ಶಕ್ತಿ.